ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ಕನ್ನಡ ಚಲನಚಿತ್ರ ಕಪ್ G20 ಪಂದ್ಯಾವಳಿ ಶುರುವಾಗ್ತಾ ಇದೆ. ಕ್ರಿಕೆಟ್ ಪ್ರೇಮಿ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಈ ಪಂದ್ಯಗಳು ನಡೆಯಲಿದೆ. ಬೆಳ್ಳಿತೆರೆ ಹಾಗೂ ಕಿರುತೆರೆಯ ಅನೇಕ ಕಲಾವಿದರು ಕೆಸಿಸಿಯಲ್ಲಿ ಭಾಗವಹಿಸಲಿದ್ದಾರೆ. ಡಿಸೆಂಬರ್ 23ರಿಂದ 25ರವರೆಗೆ 4ನೇ ಆವೃತ್ತಿಯ ಕೆಸಿಸಿ T20 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ರಾಷ್ಟ್ರಕೂಟ ಪ್ಯಾಂಥರ್ಸ್ ಟೀಮ್ನ ಶಿವಣ್ಣ ಬೆಳಗ್ಗೆಯೇ ಪ್ರಾಕ್ಟೀಸ್ ಅನ್ನು ಮಾಡ್ತಿದ್ದಾರೆ. ಇನ್ನು ಸಿಸಿಎಲ್ನಲ್ಲಿ ನಟ ಶಿವರಾಜ್ ಕುಮಾರ್ ಆಡ್ತಿದ್ದಾರೆ. ಈಗಾಗಲೇ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಗಂಗಾಧರ್ ಶಿವರಾಜ್ ಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಕೆಸಿಸಿ ಟೂರ್ನಮೆಂಟ್ ಸೀಸನ್ 4 ಇನ್ನು ಕೌಂಟ್ಡೌನ್ ಪ್ರಾರಂಭ ಆಗಿರೋದು. ಇನ್ನು ಕೆಲವೇ ದಿನಗಳಲ್ಲಿ ಆ ಟೂರ್ನಮೆಂಟ್ ನಡೀತಾ ಇದೆ. ಬಹುತೇಕ ನಾವು ಸಿನಿಮಾ ಸೆಟ್ಗಳಲ್ಲಿ ಶಿವಣ್ಣನ ನೋಡ್ತಾ ಇದ್ವಿ. ಅರ್ಲಿ ಮಾರ್ನಿಂಗ್ ಆಗಿರ್ಬೋದು, ನೈಟ್ ಆಗಿರ್ಬೋದು, ಆ ಸಂದರ್ಭದಲ್ಲಿ ಅವರು ಅಲ್ಲಿ ಬರುವಂಥದ್ದು. ಆದರೆ ಇವತ್ತು ಬೆಳಗ್ಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿರೋ ಶಿವಣ್ಣ ಅವರನ್ನು ಮಾತಾಡಿಸ್ತೀನಿ. ಅಣ್ಣ, ಪ್ರಮುಖವಾಗಿ ನೀವು ಸ್ಟಾರ್ ಪ್ಲೇಯರ್, ನಿಮ್ಮ ಟೀಮಲ್ಲಿ ನೀವೇ ಸ್ಟಾರ್ ಪ್ಲೇಯರ್ ಆಗಿರುವಂಥದ್ದು. ಹೆಂಗ್ ಪ್ರಾಕ್ಟೀಸ್ ಹೆಂಗ್ ಮಾಡ್ತಾ ಇದ್ದೀರಿ, ಹೇಗೆ ನಡೀತಾ ಇದೆ? ನೋಡ್ತಾ ಇದ್ದಿಲ್ಲ, ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಅಷ್ಟೇ ಸೀರಿಯಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಬಂದೆ, ಬೋಲ್ ಮಾಡಿದೆ ಇವತ್ತು. ನಾಳೆ ಬಹುಶಃ ಬ್ಯಾಟ್ ಮಾಡ್ತೀನಿ. ನಾಳೆ ಚೆನ್ನಾಗಿದೆ, ಯಾಕಂದ್ರೆ ನಾನು ನೆನ್ನೆ ತಾನೇ ಊರಿಂದ ಬಂದೆ, ಶಿವಮೊಗ್ಗದಿಂದ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಇವರು ಆಲ್ಮೋಸ್ಟ್ ಒಂದು 4-5 ಡೇಸಿಂದ ನಡೀತಾ ಇದೆ. ಬಟ್ ತುಂಬ ಚೆನ್ನಾಗಿ ನಡೀತಾ ಇದೆ. ವಾತಾವರಣ ಚೆನ್ನಾಗಿದೆ. ಯಾಕಂದ್ರೆ ಪಕ್ಕದಲ್ಲಿ ಅಲ್ಲಿ ಬೇರೆ ಎಲ್ಲ ಟ್ರೈನಿಂಗ್ ಸೆಂಟರ್ ನಡೀತಾ ಇದೆ. ಸೊ ಅವ್ರದ್ದೆಲ್ಲ ನೋಡಿ ಅದೊಂದು ಸ್ಫೂರ್ತಿ ನಮಗೆ. ಸೊ ಇದೆಲ್ಲ ಪಾಸಿಟಿವ್ ಥಿಂಗ್ಸ್ ನಡೀತಿರ್ಬೇಕಾದ್ರೆ ಎಲ್ಲ ಅದನ್ನು ತಗೋಬೇಕಾದ್ದು ನಮಗೆ ತುಂಬ ಖುಷಿಯಾದ ವಿಷಯ ಅಂತ. ಅಣ್ಣ, ಸಿನಿಮಾ ಅಂತ ಬಂದ್ರೆ ಆಲ್ರೌಂಡ್ರು, ಅದ್ರ ಎರಡು ಮಾತಿಲ್ಲ. ಈ ಕ್ರಿಕೆಟ್ ಅಲ್ಲಿ ಶಿವಣ್ಣ ಬೌಲರ, ಬ್ಯಾಟ್ಸ್ಮನ್ ಅಥವಾ ಆಲ್ರೌಂಡರ್ ಹೇಗೆ ಅಂತ? ಇಲ್ಲ, ಆಕ್ಚುಲಿ ಆಲ್ರೌಂಡ್ರೆ. ಬಟ್ ಇವಾಗಿನ ಯಾಕಂದ್ರೆ ಏನಾಗಿದೆ ಇಲ್ಲಿ ಈ ಸ್ಪೋರ್ಟ್ಸ್ ಎಸ್ಪೆಷಲಿ ಈ ಏಜ್ ಆಲ್ವೇಸ್ ಶುಡ್ ವರ್ಕ್. ಬಟ್ ತಕ್ಕ ಮಟ್ಟಿಗೆ ನಾವು ಸ್ವಲ್ಪ ಫಿಟ್ ಆಗಿದ್ದೀವಿ. ವಿ ಆರ್ ಟ್ರೈಂಗ್ ಟು ಗೋ ವಿತ್ ದ ಜೆಲ್. ಬಟ್ ನೋಡಬೇಕು, ಯಾಕಂದ್ರೆ ಅವತ್ತಿಗೆ ಫೀಲ್ಡ್ ಏನಾಗುತ್ತೋ ಅದೇನೆ ಪ್ಲಸ್ ಪಾಯಿಂಟ್. ಅಣ್ಣ, ಸಿನಿಮಾದಲ್ಲಿ ಸ್ನೇಹ ಸಿನಿಮಾ ಬೇರೆ, ಬಟ್ ಇದು ಪಂದ್ಯ. ಇದರಲ್ಲಿ ಎಷ್ಟೇ ಫ್ರೆಂಡ್ಲಿ, ಇದೀಗ ಸುದೀಪ್ ಅವರು ಆಪೋಸಿಟ್ ಬರ್ತಾ ಇರುವಂತದ್ದು. ಪಂದ್ಯ ನಾವು ಗೆಲ್ಲೇಬೇಕು ಅನ್ನೋದು ಈ ವಿಚಾರವಾಗಿ ಹೇಳ್ಬೇಕು. 100% ಇಟ್ಸ್ ಎ ಫೇರ್ ಥಾಟ್ ಎಲ್ಲರಿಗೂ. ಪಂದ್ಯ ಅಂತ ಬಂದ್ಮೇಲೆ ಗೆಲ್ಲೇಬೇಕು. ಅದು ನಾವು ಗೆಲ್ಲಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಇದು ಫ್ರೆಂಡ್ಲಿ ಮ್ಯಾಚ್ ಅಲ್ಲ. ಇಟ್ಸ್ ಅ ಮ್ಯಾಚ್, ಇಟ್ಸ್ ಅ ಗೇಮ್, ಇಟ್ಸ್ ಅ ಟೂರ್ನಮೆಂಟ್, ಇಟ್ಸ್ ಏನಂತೀವಿ, ಇಟ್ಸ್ ಅ ಸೀರಿಯಸ್ ಗೇಮ್. ವಿ ಹ್ಯಾವ್ ಟು ಪ್ಲೇ. ಬಟ್ ಅದು ಬೇರೆ, ಆನ್ ಫೀಲ್ಡ್ ಬೇರೆ. ಆಫ್ ದ ಫೀಲ್ಡ್ ಬಂದ ತಕ್ಷಣ ಎಲ್ಲ ಫ್ರೆಂಡ್ಸ್ ಏನು ಅಷ್ಟೇ. ಇಂಟರ್ನ್ಯಾಷನಲ್ ಒಂದು ಪ್ಲೇಯರ್ಸ್ ಆಡುವಂತ ಒಂದು ಸ್ಟೇಡಿಯಂ ಅಲ್ಲಿ ಆಡ್ತಾ ಇರುವಂತದ್ದು. ಅದರಲ್ಲಿ ನಿಮ್ಮ ಎಲ್ಲ 6 ಪಂದ್ಯಗಳು ನೀವು ಮಾಡ್ತಾ ಇರೋದು. ಈ ಒಂದು ನಿಮ್ಮ ಒಂದು ಟೀಮ್ ಗೆಲ್ಲಬೇಕು ಅನ್ನೋದು ಈ ಸ್ಟ್ರಾಟಜಿ ಹೇಗೆ? ಗೀತಕ್ಕ ಅವರು ಕೂಡ ಇದರಲ್ಲಿ ಮೇನ್ ಓನರ್ ಆಗಿರುವಂತದ್ದು. ಓನರ್ ಕರೆಕ್ಟಾಗಿ ಬಂದಿದೆ, ಅನ್ಫಾರ್ಚುನೇಟ್ ಬಂದ್ಬಿಟ್ಟಿದೆ. ಬಟ್ ಸ್ಟ್ರಾಟಜಿ ಅನ್ನೋದಕ್ಕಿಂತ ನಾವು ಒಂದು ಗೇಮ್ನ, ಫೇರ್ ಗೇಮ್ನ ಆಡ್ತೀವಿ. ಅಲ್ಲಿ ಅವತ್ತು ಏನಾಗುತ್ತೆ ನೋಡಬೇಕು. ವಿ ವಿಲ್, ಯಾಕಂದ್ರೆ ಗೆಲ್ಲೇಬೇಕು ಅಂತ ನಾವು ಎಂಟರ್ ಆಗಿರೋದು. 100% ವಿಲ್ ಟ್ರೈ ಟು ವಿನ್. ನೋಡೋಣ, ಆಮೇಲೆ ರೆಸ್ಟ್ ಏನಾಗುತ್ತೋ ದೇವರಿಗೆ ಬಿಟ್ಟಿದೆ. ಇದಿಷ್ಟು ಶಿವಣ್ಣನ ಮಾತು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು. ಇನ್ನು ಸಹೋದರ ಪುನೀತ್ ಬಗ್ಗೆ ಕೂಡ ಶಿವಣ್ಣ ಮಾತನಾಡಿದ್ದಾರೆ, ನೋಡೋಣ. ಮಾಮೂಲಿ ಈ ಒಂದು ಸೀಸನ್ಗಳಲ್ಲಿ ಅಪ್ಪು ಸರ್ ನೀವು ಇಬ್ರು ಕೂಡ ಸೇರೋದು ಸಾಕಷ್ಟು ಒಂದು ಇದಾಯಿತು. ಈ ಸೀಸನ್ ಅಲ್ಲಿ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೊಂತ ಇದ್ರಿ? ಏನ್ ಅದಕ್ಕೇನು ಟೂರ್ನಮೆಂಟ್ ಆಗ್ಬೇಕಲ್ಲ ಮಿಸ್ ಮಾಡೋದಕ್ಕೆ? 100% ಎಲ್ಲಾ ಟೈಮ್ಲೂ ಅಪ್ಪು ಒಂದು. ಬಟ್ ನಾನು ಅವರು ಎಲ್ಲೂ ಹೋಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಜೊತೆಲೇ ಇರ್ತಾರೆ, ನಾವು ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬೇಕಷ್ಟೇ. ಅಪ್ಪನ ಯಾವಾಗ ಜೀವಂತವಾಗಿ ಇಟ್ಕೋಬೇಕು ನಾವು. ಯಾಕಂದ್ರೆ ಹೋಗಿದ್ದಾರೆ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ವಿ ಹ್ಯಾವ್ ಟು ಅವನ್ನ ಲವ್ ಮಾಡ್ತಾ ಇರಬೇಕು, ಪ್ರೀತಿಸ್ತಾ ಇರಬೇಕು. ಆ ಪ್ರೀತಿನ ಬಹಳ ಜೆನ್ಯೂನ್ ಮಾಡಬೇಕು. ಅದೇನಂದ್ರೆ ಎಲ್ಲೋ ಏನೋ ತೋರಿಕೆಗೋಸ್ಕರ ಪ್ರೀತಿ ಮಾಡ್ಬಿಟ್ರೆ ಕಷ್ಟ. ತೋರಿಕೆ ಇರಬಾರ್ದು. ಪ್ರೀತಿ ಯಾವಾಗಲೂ ಹಾರ್ಟ್ಫುಲ್ ಮಾಡಬೇಕು. ನಾನು ಯಾವಾಗಲೂ ಹೃದಯದಿಂದ ಪ್ರೀತಿಸೋನು. ಯಾಕಂದ್ರೆ ನಾನು ಅವನ್ನ ಚಿಕ್ಕ ಮಗುವಿಂದ ಕೈಲಿ ಎತ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತು ಆ ವ್ಯಾಲ್ಯೂ ಏನಂತ. ಬಟ್ ಅಪ್ಪು ಯಾವಾಗಲೂ ಜೊತೆಲಿರ್ತಾರೆ, ಇಲ್ಲಿರ್ತಾರೆ, ಮೈಂಡ್ಲಿರ್ತಾರೆ, ಮುಖದಲ್ಲಿರ್ತಾರೆ, ಕಣ್ಣಲ್ಲಿರ್ತಾರೆ, ಜನಗಳಲ್ಲಿರ್ತಾರೆ, ನಿಮ್ಮಲ್ಲಿರ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.